ನೀವು ತೋಟ ಆಗಲಿ ಬೇರೆ ಕೆಲಸ ಆಗಲಿ ಏನಾಗಲಿ 20 ಜನ 30 ಜನ ಕೆಲಸ ಮಾಡಿಸ್ತಾ ಇರ್ತೀರಾ, ಅವ್ರಿಗೆ ಊಟ ನಾಷ್ಟ ತರಕ್ಕೆ ದೂರ ಆಗ್ಬೋದು. ಚೆಂದಾಗಿ ನೈಸ್ ಆದ್ಮೇಲೆ ಚಿಕನ್ ಹಾಕೊಂಡ್ರೆ ಸೂಪರ್ ಟೇಸ್ಟ್. ಒಂದೇ ಸಮಯದಲ್ಲಿ 2 ಅಡುಗೆ, ಒಂದು ರೈಸು ಒಂದು ಚಿಕನ್ 2 ರೆಡಿ ಆಗ್ತಾ ಇದೆ. ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಈ ದಿನದ ವಿಶೇಷ ಏನಂದರೆ, ನಮ್ಮ ಶಂಕರ್ ನಾಟಿ ಕೋಳಿ ಡಾಬಾ ಯೂಟ್ಯೂಬ್ ಚಾನಲ್, ನಮ್ಮ ಚಾನಲ್ನಲ್ಲಿ ನಿಮಗೆ ಒಂದು ರೆಸಿಪಿನ ತೋರಿಸ್ತೀನಿ. ಆ ರೆಸಿಪಿನ ಯಾವ ಕಾರಣಕ್ಕೋಸ್ಕರ ಅನ್ಕೋತೀರಾ, ನೀವು ತೋಟ ಆಗಲಿ ಬೇರೆ ಕೆಲಸ ಆಗಲಿ ಏನಾಗಲಿ 20 ಜನ 30 ಜನ ಕೆಲಸ ಮಾಡಿಸ್ತಾ ಇರ್ತೀರಾ, ಅವ್ರಿಗೆ ಊಟ ನಾಷ್ಟ ತರಕ್ಕೆ ದೂರ ಆಗ್ಬೋದು. ಆ ಸಂದರ್ಭದಲ್ಲಿ ನೀವು ಅದೇ ಜಾಗದಲ್ಲಿ ಪಟ್ ಅಂತ ಒಂದು ಅಡುಗೆನ ಮಾಡಿಕೊಟ್ರೆ ಅವ್ರಿಗೂ ಖುಷಿ ಆಗುತ್ತೆ, ನಿಮಗೂ ಕೆಲಸನೂ ಬೇಗ ಆಗುತ್ತೆ. ಆ ರೆಸಿಪಿನ ಈಗ ನಮ್ಗೆ ತೋರಿಸ್ತೀನಿ. ಅರ್ಧ ಮುಕ್ಕಾಲು ಗಂಟೆ ಎಲ್ಲ ರೆಡಿ ಮಾಡ್ಬೋದು. ಆ ರೆಸಿಪಿನ ಏನಂತ ನೀವು ನೋಡಿ. ಈಗ ನಾನು ಮಾಡ್ತಾ ಇರೋದು ಸಿಂಪಲ್ ರೆಸಿಪಿ, ರುಬ್ಬಂಗಿಲ್ಲ, ಆಡ್ಸಂಗಿಲ್ಲ, ತಲೆ ಕೆಡ್ಸ್ಕೊಳ್ಳೋಂಗಿಲ್ಲ, ಪಟಾಪಟ್ ಚಟ. ಕ್ಲೀನಾಗಿ ಒಂದು 3 ಸಾರಿ ಚಿಕನ್ ತೊಳ್ಕೊತಾ ಇದ್ದೀವಿ. ಪಟ್ಪಟ್ ಅಂತ ಎತ್ತಾಕ್ರಿ. ಆ ನೀರು ದೂರ ಚೆಲ್ಬಿಟ್ಟು ತಿರ್ಗಾ ತೊಳ್ಕೊಳ್ಳಿ. ಕಾದಿದೆ, ಎಣ್ಣೆ ಹಾಕೋತಾ ಇದ್ದೀನಿ. ಎಣ್ಣೆ ಕಾದಿದೆ, ಹಸಿರು ಮೆಣಸಿನಕಾಯಿ ಹಾಕೋತಾ ಇದ್ದೀನಿ. ಹಸಿರು ಮೆಣಸಿನಕಾಯಿ ಚೆಂದಾಗಿ ರೋಸ್ಟ್ ಆಗಿದೆ, ಕರ್ಕಾಳ ರೋಸ್ಟ್ ಆಗಿದೆ. ಈರುಳ್ಳಿ ಹಾಕೋತಾ ಇದ್ದೀನಿ. ಈರುಳ್ಳಿ ಅರ್ಧ ರೋಸ್ಟ್ ಆಗಿದೆ. ಬೆಳ್ಳುಳ್ಳಿ ಜಜ್ಜಿರೋ ಬೆಳ್ಳುಳ್ಳಿ ಹಾಕೋತಾ ಇದ್ದೀನಿ. ಈರುಳ್ಳಿ ಚೆನ್ನಾಗಿ ರೋಸ್ಟ್ ಆಗಿದೆ. ನಮ್ಮ ತೋಟದಲ್ಲೇ ಬೆಳೆದಿರೋ ಟೊಮೊಟೊ ಹಾಕೋತಾ ಇದ್ದೀನಿ. ಚೆನ್ನಾಗಿ ಮಸ್ಕೋಬೇಕು. ತಿರುಗಿಸಿ ಅಂದರೆ ಕೆಳಗಡೆ ತಳ ಹಿಡಿದ್ಬಿಡ್ತದೆ, ತಳ ಹಿಡಿಯೋಕೆ ಬಿಡಬಾರ್ದು. ಚೆಂದಾಗಿ ನೈಸ್ ಆದ್ಮೇಲೆ ಚಿಕನ್ ಹಾಕೊಂಡ್ರೆ ಸೂಪರ್ ಟೇಸ್ಟು. ಚೆಂದಾಗಿ ಟೊಮೊಟೊ ಈರುಳ್ಳಿ ಎಲ್ಲ ನೈಸ್ ಆಗಿದೆ. ಇದು ಬಂದು ಫಾರಮ್ ಚಿಕನ್ನು, ಫಾರಮ್ ಕೋಳಿದು. ಈಗ ಆ ಚಿಕನ್ ಹಾಕೋತಾ ಇದ್ದೀನಿ. ರುಚಿಗೆ ಎಷ್ಟು ಬೇಕಷ್ಟು ಕಲ್ಲುಪ್ಪು ಹಾಕೋತಾ ಇದ್ದೀನಿ. ಕ್ಲೀನಾಗಿ ಅಕ್ಕಿ ತೊಳ್ಕೊತಾ ಇದ್ದೀವಿ. ಒಂದು ಕಡೆ ಚಿಕನ್ ರೆಡಿ ಆಯ್ತಾ ಇದೆ, ಒಂದು ಕಡೆ ನೀರು ಕಾದಿದೆ. ಈಗ ಅಕ್ಕಿ ಹಾಕೋತಾ ಇದ್ದೀನಿ. ವೈಟ್ ರೈಸ್ಗೆ ಉಪ್ಪು ಹಾಕೋತಾ ಇದ್ದೀನಿ. ನೀವು ಬೇಕು ಅಂದ್ರೆ ಹಾಕೋಬೋದು, ಬೇಡ ಅಂದರೆ ಬಿಡ್ಬೋದು. ನಾವು ಹಾಕೋತಾ ಇದ್ದೀವಿ. ಒಂದೇ ಸಮಯದಲ್ಲಿ 2 ಅಡುಗೆ, ಒಂದು ರೈಸು ಒಂದು ಚಿಕನ್ 2 ರೆಡಿ ಆಗ್ತಾ ಇದೆ. ಯಾವುದು ಸಾಮ್ರಾಜ್ಯ ಅಲ್ಲ, ನೋಡ್ಕೊಟ್ರೆ ಎಲ್ಲ ಮಾಡ್ಕೋಬೋದು. ಇದು ಬಾಯ್ಲರ್ ಕೋಳಿ ಆಗಿರೋದ್ರಿಂದ ಮೊದಲೇ ಮಸಾಲೆ ಹಾಕೋಬೇಕು. ಈ ಕಾಲು ಭಾಗ ಅಷ್ಟೇ ಬಾಯ್ಲ್ ಆಗಿರೋದು. ಈಗ ಮಸಾಲೆ ಹಾಕೋತಾ ಇದ್ದೀನಿ. ಧನಿಯಾ ಪುಡಿ, ಖಾರಕ್ಕೆ ಎಷ್ಟು ಬೇಕಷ್ಟು ಚಿಲ್ಲಿ ಪುಡಿ, ಲೈಟಾಗಿ ಪೆಪ್ಪರ್ ಪೌಡ್ರು. ಆಡ್ಸಂಗಿಲ್ಲ, ರುಬ್ಬಂಗಿಲ್ಲ, ಟಕ ಪಟ. ಕರೆಕ್ಟಾಗಿ ಬಾಯ್ಲಾಗಿದೆ. ಸ್ವಲ್ಪ ಜಾಸ್ತಿ ಬಾಯ್ಲಾರೆ ಈ ಥರ ಗೊಜ್ಜಿಗೆ ತಿನ್ನೋಕ್ಕೆ ತುಂಬ ಚೆನ್ನಾಗಿರ್ತದೆ. ಸ್ವಲ್ಪ ಜಾಸ್ತಿ ಬಾಯ್ಲ್ ಮಾಡ್ಕೊಂಡು ತೊಂದರೆ ಇಲ್ಲ. ಹೇಗೆಲ್ಲ ಹಂಗೆ ಇವಾಗ ಆಲ್ರೆಡಿ ರೆಡಿ ಇದೆ. ಇನ್ನೇನು ಇಳಿಸ್ಬೇಕು. ಈಗ ನಾನು ಸ್ವಲ್ಪ ನಾವೇ ಮಾಡ್ಕೊಂಡಿರೋ ಗರಂ ಮಸಾಲ ಹಾಕೋತಾ ಇದ್ದೀನಿ. ನೀವು ಬೇಕಂದರೆ ಅಂಗಡಿಲಿ ತೊಗೊಬಂದು ಹಾಕೋಬೋದು. ಘಮ ಘಮಿಸುವ ಚಿಕನ್ ಗೊಜ್ಜು ರೆಡಿ ಆಯಿತು. ಒಂದು ಹಂತಕ್ಕೆ ಬಂದಿದೆ, ಸೂಪರ್ ಪರಿಮಳ ಬರ್ತಾ ಇದೆ. ಈಗ ಫೈನಲ್ ಟಚ್ಗೆ ನಾನು ಕೊತ್ತಂಬರಿ ಸೊಪ್ಪು ಹಾಕೋತಾ ಇದ್ದೀನಿ. ಯಾರ್ಯಾರು ಬೇಕು ಎಷ್ಟು ಹಾಕೊಂಡು ಹೋಗ್ರಪ್ಪ, ಬೇಗ ನಾಚಿಕೆ ಇಲ್ಲ. ಎಷ್ಟು ಬೇಕಷ್ಟು ಹಾಕೊಂಡು ಹೋಗ್ರು. ಏಯ್ ಹಾಕೋ, ಇನ್ನು ಪೀಸ್ ಹಾಕೊಳ್ಳೋ ಪೀಸ್ ಬೇಡ. ಎಷ್ಟು ಬೇಕಷ್ಟು ಹಾಕೊಂಡು ತಿನ್ರಿ. ಯಾರಿಗೆ ಜಾಸ್ತಿ ತಿಂತಾರೆ ನೋಡೋಣ. ಜಾಸ್ತಿ ತಿನ್ನೋರಿಗೆ ಪ್ರೈಜು 1 kg ಟೊಮೊಟೊ ಹಣ್ಣು ಹಾಕೊಳ್ಳೋ. ನೀನು ಜಾಸ್ತಿ
ಚಿಕನ್ ಗೊಜ್ಜು ವೈಟ್ ರೈಸು ತುಂಬ ಚೆನ್ನಾಗಿತ್ತು. ನಮ್ಮ ಹುಡುಗರು ತುಂಬ ಎಂಜಾಯ್ ಮಾಡ್ಕೊಂಡು ಊಟ ಮಾಡಿದ್ದಾರೆ. ನೀವು ತೋಟಗಳಲ್ಲಿ ಕೆಲಸ ಮಾಡೋ ಈ ರೀತಿ ಮಾಡಿಕೊಂಡ್ರೆ ಕೆಲಸನೂ ಬೇಗ ಆಗುತ್ತೆ, ಕೆಲಸ ಮಾಡೋರಿಗೂ ಖುಷಿ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋನು ಪ್ರತಿಯೊಬ್ಬರಿಗೆ ಶೇರ್ ಮಾಡಿ, ಲೈಕ್ ಮಾಡಿ. ನಮ್ಮ ಚಾನಲ್ಗೆ ನೀವು ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ.